ಎಷ್ಟು ನಾವು ಎಂಟಿ ಸ್ಟಮಕ್ ನಲ್ಲಿ ಇರ್ತೀವಿ ಅಷ್ಟು ಮೋಸ್ಟ್ ಎಫೆಕ್ಟಿವ್ ಆಗಿ ನಮ್ಮ ಇಂಟರ್ನಲ್ ಆರ್ಗನ್ಸ್ ನಲ್ಲಿ ಒಳ್ಳೆ ಶಕ್ತಿ ಬಿಡುಗಡೆಗೊಳ್ತಾ ಇರುತ್ತೆ. ಸಾಧ್ಯವಾದಷ್ಟು ಯೋಗಾಭ್ಯಾಸ, ಎಕ್ಸಸೈಸು, ವಾಕಿಂಗ್, ಜಂಪಿಂಗ್ ಇವೆಲ್ಲವೂ ಕೂಡ ನಾವು ಬೆಳಗಿನ ಜಾವದಲ್ಲಿ ನೀರನ್ನು ಕುಡ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ಮಾತ್ರ ಹೋಗ್ಬೇಕಾಗ್ತದೆ. ಓಕೆನಾ? ಈ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಏನಪ್ಪಾ ಅಂದ್ರೆ ಪ್ರಾಣಾಯಾಮ ಮತ್ತೆ ಧ್ಯಾನ. ಅದು ಮಾಡಿ ಮುಗಿಸೋಣ. ಇವು ನಿಮ್ಮ ಪದವಿ ಹಂತದ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಹೆಲ್ಪ್ ಆಗಿದೆ. ಏಕೆ ಪರೀಕ್ಷೆ ಬಂದಿರುತ್ತೆ, ನಮ್ಮಲ್ಲಿ ಆತಂಕ ಬರುತ್ತೆ, ಮೈಂಡ್ ಕಾನ್ಸಂಟ್ರೇಟ್ ಫ್ಲಕ್ಚುಯೇಟ್ ಮೈಂಡ್ ಆಗುತ್ತೆ. ಓದಿದಂಥ ವಿಷಯವನ್ನು ಸಂಪೂರ್ಣವಾಗಿ ನಮ್ಗೆ ಹೇಗೆ ಇಟ್ಕೊಳ್ಳೋದು? ಹೌದಾ? ಅಲ್ಪಾವಧಿಯಲ್ಲಿ ಹೆಚ್ಚು ಓದಬೇಕು, ಆ ವಿಷಯವನ್ನು ಗ್ರಹಿಸ್ಕೊಳ್ಬೇಕು. ಆ ಗ್ರಹಿಸಿದಂಥ ವಿಷಯವನ್ನು ನಾವು ಸೇವ್ ಮಾಡಬೇಕು. ಕಂಪ್ಯೂಟರ್ ಹೇಗೆ ಸೇವ್ ಮಾಡುತ್ತೆ ಹಾಗೆ ನಾವು ಸೇವ್ ಮಾಡಬೇಕು. ಅವಾಗ ಏನಾಗುತ್ತೆ, ಅದು ಮತ್ತೆ ಪರೀಕ್ಷೆಯಲ್ಲಿ ಬಂದಂತಹ ಹಾಗೆ ಅದಕ್ಕೆ ಹೌ ಟು ಗಟ್ ಇಟ್ ಯುವರ್ ಗುಡ್ ಮೈಂಡ್ ಕಾನ್ಸಂಟ್ರೇಷನ್. ಯಾವ ರೀತಿ ನಮ್ಮ ಮನಸ್ಥಿತಿಯನ್ನು ಮಾನಸಿಕ ನೆಮ್ಮದಿಯೊಂದಿಗೆ ಕಾನ್ಸಂಟ್ರೇಟ್ ಮೈಂಡ್ ಅನ್ನು ಡೆವಲಪ್ ಮಾಡಬೇಕು. ಅದಕ್ಕೆ ಫಸ್ಟ್ನೇದು ಧ್ಯಾನ, ಮೆಡಿಟೇಷನ್. ಮೆಡಿಟೇಷನ್ಗಿಂತ ಮೊದಲು ನಾವೇನು ಮಾಡೋಣ, ಪ್ರಾಣಾಯಾಮ ಮಾಡಿ ಮೆಡಿಟೇಷನ್ ಮಾಡ್ತಾ ಹೋಗೋಣ. ಅವಾಗ ಇನ್ನೂ ಕೂಡ ನಿಮಗೆ ಎಫೆಕ್ಟಿವ್ ಅಲ್ಲ. ಈ ಪ್ರಾಣ ಪ್ಲಸ್ ಆಯಾಮ ಯೋಗಾಭ್ಯಾಸದಲ್ಲಿ ಅಷ್ಟಾಂಗ ಯೋಗ ನೀವು ಮಾಡಿದ್ದಿಲ್ಲ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ದೀಸ್ ಆರ್ ದಿ 8 ಲಿಂಬ್ಸ್ ಆಫ್ ಯೋಗ ಅಂತ ಹೇಳಿ. ಯೋಗಾಭ್ಯಾಸದ 8 ಮೆಟ್ಟಿಲುಗಳು ಹಂತಗಳು. ನಾವು ಮಾಡಿರ್ತಕ್ಕಂಥ ಆಸನ ಮಾಡ್ತೀವಿ, ಓಕೆನಾ? ಪ್ರಾಣಾಯಾಮ ಮಾಡ್ತಾ ಇದ್ದೀವಿ, ಆಸನ, ಪ್ರಾಣಾಯಾಮ, ಧ್ಯಾನ, ಇವು ಮೂರಿಗೆ ಒಳಪಡ್ತಾವೆ. ಪ್ರಾಣ ಪ್ಲಸ್ ಆಯಾಮ ಮೆಡಿಟೇಷನ್ ಅನ್ನೋಕ್ಕಿಂತ ಮೊದಲು ಪ್ರಾಣಾಯಾಮ. ನಾವು ಸಿಸ್ಟಮೆಟಿಕ್ ಬ್ರೀದಿಂಗ್ ಇಸ್ ಕಾಲ್ಡ್ ಪ್ರಾಣಾಯಾಮ. ಯೋಗಾಭ್ಯಾಸದಲ್ಲಿ ಪ್ರಾಣಾಯಾಮ ಮಾಡ್ತಕ್ಕಂಥದ್ದು ಸಿಸ್ಟಮೆಟಿಕ್, ಉಸಿರಾಡೋದಕ್ಕೆ ಕ್ರಮಬದ್ಧವಾದ ಉಸಿರಾಡೋದಕ್ಕೆ. ಓಕೆನಾ? ಹೇಗೆ ಎಡಗೈ ಚುರುಮುದಲ್ಲಿರ್ತದೆ, ಬಲಗೈ ಫಸ್ಟ್ ನೋಡ್ಕೊಳ್ಳಿ, ನಾನು ಅಭ್ಯಾಸ ಮಾಡ್ತೀನಿ. ಈ ರೀತಿಯಲ್ಲೇ ನಾವು ಅನುಲೋಮ ವಿಲೋಮ ಪ್ರಾಣಾಯಾಮದಲ್ಲಿ ಉಸಿರನ್ನು ಬಿಡ್ತಾ ಹೋಗ್ತೀವಿ. ಅದಕ್ಕಿಂತ ಪೂರ್ವದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಒಂದೊಂದೇ ಶ್ವಾಸನಲಿಕೆಯನ್ನು ಸ್ವಚ್ಛಗೊಳಿಸ್ತೀವಿ. ಅಂದರೆ ಅದು ಬ್ಲಾಕೇಜ್ ಚೆನ್ನಾಗಿ ಆಯಿತು ಅಂದಾಗ ಪ್ರಾಣಾಯಾಮ ಮಾಡಿದಾಗ ನಮ್ಗೆ ಮೋಸ್ಟ್ ಎಫೆಕ್ಟಿವ್ ಆಗುತ್ತೆ. ಅದನ್ನು ನೀವು ನೋಡ್ಕೊಳ್ಳಿ. ಫಸ್ಟು ಈ ರೀತಿ 4 ರಿಂದ 5 ಬಾರಿ ಎಡ ಶ್ವಾಸಕೋಶ ಲೆಫ್ಟ್ ಲೈನ್ಸ್ ಎಡ ಮೂಗಿನ ಒಳಗೆ ಮಾತ್ರ ಬ್ಲಾಕೇಜ್ ಓಪನ್ ಮಾಡಿ ಇದು ಮೊದಲು ಮಾಡಿ. ನೆಕ್ಸ್ಟ್ ರೈಟ್ ಲೈನ್ಸ್ ಬಲ ಶ್ವಾಸಕೋಶ ಬಲಗೈ. ಇದು ಫೋರ್ಸ್ಫುಲ್ ಆಗಿ ನಾವು ಗಾಳಿಯನ್ನು ಅಂದ್ರೆ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಗೆ ಹಾಕ್ತೀವಿ. ಒಳ್ಳೆಯ ಗಾಳಿ ನೋಡಿ, ಒಳ್ಳೆಯ ಆಕ್ಸಿಜನ್ ನಮ್ಮ ಲಂಗ್ಸ್ ಗಳಿಗೆ ಒಳಗಡೆ ಹೋಗುತ್ತೆ. ಇದು ನ್ಯಾಚುರಲ್